ನಮಸ್ಕಾರ ಫ್ರೆಂಡ್ಸ್, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯೂಟ್ಯೂಬಲ್ಲಿ ಒಂದು ಸ್ನ್ಯಾಕ್ಸ್ ಥರ ರೆಸಿಪಿ ನೋಡಿದೆ. ಅದನ್ನು ನೋಡಿದಾಗಿಂದ ನಾನು ಇದು ಮಾಡಬೇಕು, ತಿನ್ನಬೇಕು ಅಂತ ಯೋಚನೆ ಬಂದುಬಿಟ್ಟಿದೆ. ಏನು ಅಂಥದ್ದೇನಿಲ್ಲ ಫ್ರೆಂಡ್ಸ್, ಮೊಳಕೆ ಕಾಳ್ದು ಅದು ನೆನೆಸಬೇಕು ಅಂತ ಬಂದು ಆ ಕಾಳು ಹುಡುಕ್ತಾ ಇದ್ದೀನಿ. ಇಲ್ಲಾಂದ್ರೆ ನಾನು ಸುಮ್ಮನೆ ಕೂರೋವಳಲ್ಲ, ಹೋಗಿ ಅಂಗಡಿಯಲ್ಲಿ ತಗೊಂಡು ಬಂದು ಮಾಡಿಬಿಡ್ತೀನಿ. ಸೋಂಬೇರಿತನ ಇರಬಾರ್ದು ಹೆಣ್ಮಕ್ಳಿಗೆ, ಒಳ್ಳೆಯದಲ್ಲ. ಆ್ಯಕ್ಟಿವ್ ಆಗಿರಬೇಕು. ಮನೆಗಳು ಮುಚ್ಕೊಂಡು ಹೋಗ್ಬಿಡುತ್ತೆ. ಆ್ಯಕ್ಟಿವ್ ಆಗಿರಿ ಫ್ರೆಂಡ್ಸ್, ಆ್ಯಕ್ಟಿವ್. ಎಷ್ಟೇ ಕಷ್ಟ ಬಂದರೂ ಲಕ ಗಲ ಅಂತ ನಗ್ತಾ ಇರಬೇಕು ಫ್ರೆಂಡ್ಸ್. ಹೆಣ್ಮಕ್ಳು ಅದೇ ಕಳೆ. ಗಂಡ್ಮಕ್ಳು ಇರಲಿ ತೊಂದರೆ ಇಲ್ಲ. ಫಾಲೋ ಮೈ ಟಿಪ್ಸ್. ಇಷ್ಟು ತಂದೆ ಫ್ರೆಂಡ್ಸ್. ಅಯ್ಯೋ ಅಕ್ಕಿ ಎಲ್ಲ ಚೆಲ್ಲಾಯಿತು. ನೆನೆಸಿ ಮೊಳಕೆ ಕಾಳು ಕಟ್ಟಿ ತಿನ್ನೋಣ. ಇವಾಗ ಸಾಯಂಕಾಲ 4 ಗಂಟೆ ಆಗಿರ್ಬೋದು. ಇವಾಗ ನೆನೆಸ್ತೀನಿ ಫ್ರೆಂಡ್ಸ್. ನಾಳೆ ಬೆಳಗ್ಗೆವರೆಗೂ ನೆನೆಸಿ ಅಲ್ಲಿ ಕಟ್ಟಿ ಅಲ್ಲಿ ಮೊಳಕೆ ಕಟ್ಟಿದ್ರೆ ನಾಳೆದ್ದು ಬೆಳಗ್ಗೆ ತೆಗಿತೀನಿ ಫ್ರೆಂಡ್ಸ್. ಆವಾಗ ಮೊಳಕೆ ಉದ್ದುದ್ದ ಬಂದಿರುತ್ತೆ. ಇವರು ಯೂಟ್ಯೂಬಲ್ಲಿ ಮಾಡ್ಕೊಂಡು ತಿಂದರು. ಸರಿ ಮಾಡೋಣ ಅಂತ ಕೂತ್ಕೊಂಡಿದ್ರೆ ಹೆಣ್ಮಕ್ಳು ದರಿದ್ರ ಮಚ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ಏನಾದರೂ ಒಂದು ಮಾಡ್ತಾ ಇರಬೇಕು. ಕೆಲವೊಬ್ಬರು ಅದಕ್ಕೆ ಕಾಯ್ಕೊಂಡಿರ್ತಾರೆ. ಖುಷಿಯಾಗಿ ಸಂತೋಷವಾಗಿರಬೇಕು. ಏನೇ ಬಂದರು ಏನೇ ಆದರೂ ಆವಾಗ ನೋಡಿ ಇಲ್ಲೊಂದು ಮನೆಗೆ ಲೆಕ್ಕೊಟ್ಟೋಗ್ಬಿಡುತ್ತೆ. ಅಂದರೆ ಕುದುರೆ ಥರ ಓಡ್ತೀವಂತೆ ಫ್ರೆಂಡ್ಸ್ ನಾವು. ಇದು ಕುದುರೆಗೆ ಊಟ. ಹುರುಳಿಕಾಳು ಇದ್ರೆ ಹೆಸರು ಕನ್ನಡದಲ್ಲಿ. ಇದು ತಿನ್ನಿ. ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಬೇಯಿಸಿ ತಿಂತಾಯಿದ್ವಿ. ಕುದುರೆ ಥರ ಅಲ್ಲ, ಮೊಲ ಥರ ಕೂಡ ಓಡೋಕ್ಕಾಗ್ತಾ ಇಲ್ಲ ಈಗ. ನೆನೆಸ್ಬಿಟ್ಟೆ ಫ್ರೆಂಡ್ಸ್. ಬಿಸಿ ನೀರಲ್ಲ, ತಣ್ಣನೆ ನೀರು. ನಾನು ಉಪ್ಪೇನು ಹಾಕೋದಿಲ್ಲ ಫ್ರೆಂಡ್ಸ್. ಉಪ್ಪಿಗೆ ಯಾರೂ ಹಾಕೋದಿಲ್ಲ ಫ್ರೆಂಡ್ಸ್. ನಾನೇನೋ ತಮಾಷೆ ಮಾಡ್ತಾಯಿದ್ದೀನಿ. 3 ಎಗ್ ಬಾಯ್ಲ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನ್ನ ಮಗನಿಗೆ. ನನ್ನ ಮಗ ತುಂಬ ವೀಕ್ ಆಗಿಬಿಟ್ಟಿದ್ದಾನೆ. ಸೊ ಅವನು ಸ್ವಲ್ಪ ಗಟ್ಟಿ ಮುಟ್ಟಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಕೈ ಇಟ್ಟರೆ ಅದು ಯಮನ್ನೇ ಜಯಿಸಿ ಬಂದಿದ್ದೀನಿ ಫ್ರೆಂಡ್ಸ್. ನನ್ನ ಹತ್ರ ಇಟ್ಕೊಂಡ್ರೆ ಯಾವುದು ನಡೆಯಲ್ಲ. ಈಗ ನನ್ನ ಮಗನ ತಯಾರು ಮಾಡಿಕ್ಬಿಟ್ಟೆ ಫ್ರೆಂಡ್ಸ್. ಈಗ ದಪ್ಪ ಆಗಿದ್ದಾನೆ. ನಾವು ಏನು ಮಾಡೋದು ಫ್ರೆಂಡ್ಸ್, ದುಡ್ಡಿನ ಅಭಾವದಿಂದ, ಹಣದ ಕೊರತೆಯಿಂದ, ಸರಿಯಾದ ಊಟ ಇಲ್ದಿರ, ಮಾಲ್ ನ್ಯೂಟ್ರಿಷನ್ ಕೊರತೆಯಿಂದ ಹಂಗಾಗ್ಬಿಟ್ಟ. ನನಗೇನಾದರೂ ತಿನ್ನಬೇಕು ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಅದಕ್ಕೆ ಬಾಣಲೆ ಸಿಗಲಿಲ್ಲ, ಪಾತ್ರೆನೇ ಇಟ್ಬಿಟ್ಟೆ. ಇದು ಹುರ್ಕೊಳ್ಳೋಣ ಅಂತ. ಇದು ಹುರ್ಕೊಂಡು ಬಾಯಿಗೊಂದೆರಡು ಹಾಕ್ಕೊಂಡ್ಬಿಡೋಣ. ಏನೂ ಚಿಂತೆ ಇಲ್ಲ. ಬಾಣಲೆ ಸಿಗಲಿಲ್ಲ ಅಂದರೆ ಯಾವುದಾದ್ರೂ ಒಂದು ಪಾತ್ರೆನ ಬಳಸ್ಬಿಡಿ. ಇದು ಪಾತ್ರೆ ಸಿಗಲಿಲ್ಲ ಅಂದರೆ ಟಿಫನ್ ಬಾಕ್ಸಲ್ಲಿ ಹುರ್ಕೊಂಬಿಡಿ. ನಾನು ಅದೇ ಟಿಪ್ಸೇ ಫಾಲೋ ಮಾಡೋದು. ಟಿಪ್ಸ್ಗಳನ್ನ ನಾನು ಚಿಕ್ಕ ವಯಸ್ಸಲ್ಲಿ ಫಾಲೋ ಮಾಡಿದ್ದೀನಿ ಫ್ರೆಂಡ್ಸ್. ಮರ್ತೋಗ್ಬಿಟ್ಟಿದ್ದೀನಿ ಇಷ್ಟು ವರ್ಷ. ಇವಾಗ ಯೂಟ್ಯೂಬಲ್ಲಿ ವಿಡಿಯೋಗಳು ನೋಡಿ ಅದನ್ನು ನೋಡಿ ನನ್ನ ನೆನಪು ಬಂತು. ಬಾಯಿಗೆ ಏನಾದರೂ ಹಾಕ್ಕೊಬೇಕು ಅನ್ನಿಸ್ತು, ಹುರಿದುಬಿಟ್ಟೆ. ನೋಡಿ, ಇದು ತುಂಬ ಶಕ್ತಿ. ನಾವು ಬೇಕ್ರಿಯಲ್ಲಿ ತಿನ್ನೋದಕ್ಕಿಂತ, ಹೋಟ್ಲುಗಳಲ್ಲಿ ತಿನ್ನೋದಕ್ಕಿಂತ ಇವನ್ ತಿಂದರೆ ಒಳ್ಳೆಯದು. ಆದರೆ ಮನೆಯಲ್ಲಿ ಸಾಮಾನೆಲ್ಲ ಖಾಲಿ ಆಗೋದ್ರೆ ನನ್ನ ಜವಾಬ್ದಾರಿ ಇಲ್ಲ. ನೋಡ್ಕೊಂಡು ಮಾಡ್ಕೊತೀನಿ. ಇಷ್ಟೆಲ್ಲ ಅಂಗಡಿಗೆ ಹೋಗಿ ಇವಾಗ ತಂದಿದ್ದೀನಿ ಫ್ರೆಂಡ್ಸ್.
ನಮ್ಮ ಕೆಳಗಡೆ ಒಬ್ಬ ಹಿಂದಿ ಹುಡುಗಿ ಇದ್ದಾಳೆ, ಎತ್ಕೊಂಡ್ಬಂದು ಇಲ್ಲಿ ಇಡ್ಲ ಅಂದ್ಲು. ನನಗೆ ಹಿಂದಿ ಸರಿಯಾಗಿ ಗೊತ್ತಿಲ್ಲ. ನಾ ಡೋರ್ ಹತ್ರ ಬಂದು ನಿಂತಿದ್ಲು. ಡೋರ್ ಕೋ ಪಾಸ್ ಬೈಟ್ನಾ ಅಂದೆ. ಕೈಯಲ್ಲಿ ಈ ಥರ ತೋರಿಸಿ ಅವಳನ್ನೆಲ್ಲ ಡೋರ್ ಕೋ ಪಾಸ್ ಬೈಟ್ನಾ ಅಂದೆ. ಅಂದ್ಲು. ಕ್ಯಾ ಬೋಲ್ ರಾ ಹಿಂದಿ ಮೇ ಅಂದೆ. ರಕನಾ ಅಂದ್ಲು. ನಕ್ಕೊಂಡು ನನ್ನ ಹಿಂದಿಗೆ ಹೋಗ್ತಾ ಇದ್ರು ಫ್ರೆಂಡ್ಸ್. ಫ್ರೂಟ್ ಸಾಲಿಡ್ ಮಾಡಬೇಕಿದು. ನನ್ನ ಮಗನಿಗೆ ಇದಕ್ಕೆ ಬರ್ತಾ ಇಲ್ಲ ಫ್ರೆಂಡ್ಸ್. ಮಟನ್ನು ಚಿಕನ್ನು ಎಲ್ಲ ತಿಂದು ಇದಕ್ಕೆ ಬರ್ತಾ ಇಲ್ಲ ನೋಡಿ ಫ್ರೆಂಡ್ಸ್. ಅಲ್ಲಿ ನಾನು ಹೇಳಿದ್ದಕ್ಕೆ ನನ್ನ ಮೇಲೆ ಅಂತಾನೆ. ಇನ್ನೊಂದು ಫ್ರೆಂಡ್ಸ್ ಆಲೋವೆರಾ ಕಿತ್ಕೊಂಡ್ಬಂದು ಮನೆಯವರೇನಾದರೂ ಬಂದಿದ್ರೆ ಅಲ್ಲಿಂದ ಒಂದೇ ದೌಡು. ಹಿಂದೆ ನೋಡ್ತಾ ಇರಲಿಲ್ಲ, ಮುಂದೆ ನೋಡ್ತಾ ಇರಲಿಲ್ಲ. ಯಾರ್ದೋ ಮನೆಯದು ಫ್ರೆಂಡ್ಸ್ ಆಲೋವೆರಾ. ಅದಕ್ಕೆ ಆ್ಯಪಲ್ಲು, ಪೊಮೊಗ್ರಾನೇಟು, ಕ್ಯಾರೆಟು ತುರಿದಿದ್ದೀನಿ ಫ್ರೆಂಡ್ಸ್. ಈಗ ಇದು ಬಾಳೆಹಣ್ಣು, ಇದನ್ನು ಸ್ವಲ್ಪ ಹಾಕಿ ಪ್ರಯೋಗ ಮಾಡ್ತೀನಿ. ಇದು ನಿಜವಾಗ್ಲೂ ಹೆಲ್ತ್ಗೆ ತುಂಬ ಒಳ್ಳೆಯದು. ಕೋಲ್ಡು ಇದು ಹೀಟ್, ಬಾಡಿಗೆ ಹೀಟ್ ಕಂಟ್ರೋಲ್ ಮಾಡುತ್ತೆ. ನಾನು ಎರಡು ಕಡೆನೂ ತೆಗಿತೀನಿ ಫ್ರೆಂಡ್ಸ್ ಕಹಿನ. ಕನ್ನಡದಲ್ಲಿ ಪದಗಳು ಸರಿಯಾಗಿ ತಕ್ಷಣಕ್ಕೆ ನನಗೆ ಬರೋದಿಲ್ಲ. ಕನ್ನಡ ಮಾತಾಡಿ ತುಂಬ ದಿವಸ ಆಗ್ಬಿಟ್ಟಿದೆ. ಯಾರು ಕನ್ನಡ ಮಾತಾಡಲ್ಲ. ಯೂಟ್ಯೂಬು ತೆಗೆದಿಂದ ಮತ್ತೆ ಕನ್ನಡ ನನಗೆ ಶುರುವಾಗಿದೆ ಫ್ರೆಂಡ್ಸ್. ಯಾರು ಇಲ್ಲ ಫ್ರೆಂಡ್ಸ್ ಇಲ್ಲಿ ಕನ್ನಡದವರೆಲ್ಲ ತಮಿಳವ್ರೆ. ಈ ಥರ ಕಹಿ ತೆಗಿಬೇಕು, ಎರಡು ಕಡೆನೂ ತೆಗಿಬೇಕು. ಇಲ್ಲಾಂದರೆ ನಾವು ಕಹಿ ತಿಂದು ನೆಕ್ಸ್ಟ್ ಟೈಮಿಗೆ ತಿಂದಿರ ಮುಂದೆ ಆಗೋಗುತ್ತೆ. ಆ ಪರಿಸ್ಥಿತಿ ತಂದ್ಕೊಳ್ಳೋದು ಬೇಡ. ಈ ಕಡೆ ತೆಗೆದು ಇಲ್ಲಿ ಕಟ್ ಮಾಡಿ ಬಿಸಾಕಿ. ಇದನ್ನೆಲ್ಲ ಯಾಕೆ ತೆಗಿತೀರಾ ಫ್ರೆಂಡ್ಸ್? ತೆಗಿಬೇಡಿ. ಏನಕ್ಕೆ ವೇಸ್ಟ್ ಯಾಕೆ ಮಾಡ್ತೀರಾ? ಅದರಲ್ಲೂ ವಿಟಮಿನ್ಸು ಪ್ರೋಟೀನ್ಸು ಇರುತ್ತೆ. ಒಂದು ಏನಾದರೂ ಗೊತ್ತಿಲ್ಲ ಅಂದರೆ ತೆಗಿಬೇಡಿ ಹೇಳಿ. ಇದರಲ್ಲೂ ವಿಟಮಿನ್ಸು ಪ್ರೋಟೀನ್ಸ್ ಇದೆ, ಅದಕ್ಕೆ ನಾವು ತೆಗಿಯಲ್ಲ ಅಂತ ಹೇಳ್ಬೇಡಿ. ಇದರಲ್ಲಿ ಇದೆ, ನಾನು ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಹೇಳ್ತಾ ಇರೋದು. ಆ್ಯಪಲ್ದು ತೆಗಿಬೇಡಿ, ನಾನಂತೂ ತೆಗಿಯಲ್ಲ. ನಾನು ಯಾವುದ್ರದ್ದು ತೆಗಿಯಲ್ಲ ಫ್ರೆಂಡ್ಸ್. ಬಾದಾಮಿದು ಮಾತ್ರ ತೆಗಿಬೇಕು ಫ್ರೆಂಡ್ಸ್. ಬಾದಾಮಿದು ನಾವು ರಾತ್ರಿ ನೆನೆಸೋವಾಗ ಹೊಟ್ಟು ತೆಗೆದುಬಿಟ್ಟು ನೆನೆಸ್ಬೇಕು. ಏಕೆಂದರೆ ಬಾದಾಮಿಯಲ್ಲಿ ಹಂಗೆ ಹಾಕಿದ್ರೆ ಶಕ್ತಿ ಕಮ್ಮಿ, ಅದರಿಂದ ಒಟ್ಟು ತೆಗೆದು ಹಾಕಿದ್ರೆ ಶಕ್ತಿ ಜಾಸ್ತಿ. ಈ ಥರ ಕಚ್ಚಿ ಹಾಕ್ಬಿಡೋಣ. ನೈಟಲ್ಲಿ ಫ್ರೂಟ್ಸ್ ತಿನ್ನಬಾರ್ದು ಫ್ರೆಂಡ್ಸ್, ವೆಜಿಟೇಬಲ್ಸ್ ತಿನ್ನಬೇಕು. ನನಗೆ ಗೊತ್ತಿರೋ ಮಾಹಿತಿ, ನನಗೆ ಕರೆಕ್ಟ್ ಅನಿಸಿರೋದು ನಾನು ಹೇಳ್ತೀನಿ ಫ್ರೆಂಡ್ಸ್. ನನಗೆ ಪಕ್ಕಾ ಕರೆಕ್ಟ್ ಗೊತ್ತಿರುತ್ತೆ, ನಾನು ಅದಕ್ಕೆ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ತಿಳಿಸಿ ಫ್ರೆಂಡ್ಸ್. ನಾನು ಮಾಡ್ತಾ ಇರೋದು ಸರಿನಾ ತಪ್ಪ? ಫ್ರೂಟ್ಸ್ ತಿನ್ನಬಾರ್ದು. ಮಾರ್ನಿಂಗ್ ಫ್ರೂಟ್ಸ್ ತಿನ್ನಬೇಕು, ಈವ್ನಿಂಗ್ ವೆಜಿಟೇಬಲ್ಸ್ ತಿನ್ನಬೇಕು. ಮಧ್ಯಾಹ್ನ ಮಾಂಸ, ಚಿಕನ್ನು, ಫಿಶ್ಶು ಚೆನ್ನಾಗಿ ಬಾರಿಸ್ಬೇಕು. ಆ ಥರ ಇರ್ಬೇಕು ನಮ್ಮ ಸಿಸ್ಟಮ್. ನಾವೇ ಬಲಶಾಲಿದ್ದೀವಿ. ಬನಾನಾ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ಚಿಕ್ಕ ಪೀಸುಗಳು ಮಾಡಿ ಇವತ್ತು ತಿಂದರೆ ಬೆಳಗ್ಗೆಗೆ ಹೊಟ್ಟೆ ಎಲ್ಲ ಕ್ಲೀನಾಗುತ್ತೆ. ಕೆಲವು ಜನಕ್ಕೆ 2 ದಿವಸ ಆದರೂ 3 ದಿವಸ ಆದರೂ ಬರಲ್ವಲ್ಲ.
ಅವ್ರಿಗೆ ಈ ಥರ ಮಾಡಿಕೊಡಿ. ಈ ಪೈಲ್ಸ್ ಬರದೆ ಕಾಪಾಡ್ಕೊಬೇಕು ನಿಮ್ಮನ್ನು ಅಂದರೆ ಈ ಥರ ಫುಡ್ಗಳು ತಿನ್ನಬೇಕು ನೀವು. ಇಲ್ವಾ ನಿಮ್ಮ ಕರ್ಮ ಅನುಭವಿಸ್ಬೇಕು. ವಾಟರ್ ಐಟಮ್ ಜಾಸ್ತಿ ಇರೋ ಫುಡ್ಗಳನ್ನ ಸೇವಿಸಬೇಕು. ಈ ಮಟನ್ನು, ಚಿಕನ್ನು, ಮುದ್ದೆಗಳು ತಿನ್ನೋರ್ಗು ಗಟ್ಟಿಯಾಗಿ ಅವ್ರಿಗೆ ಫ್ರೆಂಡ್ಸ್ ಪೈಲ್ಸ್ ಬರೋದು. ಅವೆಲ್ಲ ಗಟ್ಟಿ ಪದಾರ್ಥ ಅಲ್ವಾ, ಹೊರಗೆ ಬರೋದಿಲ್ಲ, ಆವಾಗ ಶುರು ಎತ್ಕೊಳ್ಳುತ್ತೆ. ಅದ್ರ ಜೊತೆಗೆ ಇವು ಸೇವಿಸ್ಬೇಕು ಫ್ರೆಂಡ್ಸ್. ದುಡ್ಡು ಮುಖ ನೋಡಿದ್ರೆ ಆಗೋದಿಲ್ಲ, ನಾವು ಬದುಕೋದ್ರ ಮುಖ ನೋಡಬೇಕು ಅಲ್ವಾ. ಈಗಿನ ಕಾಲದ್ದು ಎಲ್ಲ ಪಾಯ್ಸನ್ ಹೊಡೆದು ಮಾಡ್ತಾರೆ. ಆಗಿನ ಕಾಲದಾಗಿದ್ರೆ ಚೆನ್ನಾಗಿರ್ತಾ ಇತ್ತು, ರಸಗೊಬ್ಬರಗಳು ಹಾಕಿ ಮಾಡ್ತಾ ಇದ್ರು. ಏನು ಮಾಡೋಣ, ನಾವೇ ಬೆಳಿಬೇಕು ಅಂದರೆ ನಮಗೆ ತೋಟ ಇರಬೇಕಲ್ವ. ತೋಟ ಇದ್ದಿದ್ರೆ ನಾನು ಇಳಿದು ಬಿಡ್ತಾ ಇದ್ದೆ ಫ್ರೆಂಡ್ಸ್, ರೈತಲಾಗ್ಬಿಡ್ತಾ ಇದ್ದೆ. ನೋಡಿ ಫ್ರೆಂಡ್ಸ್, ನನ್ನ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಮಿಕ್ಸಿಂಗ್ ಸಲಾಡ್. ಮೋಷನ್ ಪ್ರಾಬ್ಲಮ್ ಇದ್ದರೆ ಹೊರ ಬರೋದಕ್ಕೆ ಈ ಥರ ಮಾಡಿ ತಯಾರು ಮಾಡಿ ಕೊಡ್ತೀನಿ. ಇದರ ರಿಸಲ್ಟ್ ಬೆಳಿಗ್ಗೆ ನೋಡೋಣ ಏನಾಗಿರುತ್ತೆ ಅಂತ. ಓಕೆ, ಬೆಳಿಗ್ಗೆ ವಿಡಿಯೋದಲ್ಲಿ ಹೇಳ್ತೀನಿ. ಹೇಳು, ಹೆಂಗಿದೆ? ಸಪ್ಪಗಿದೆಯಾ? ಹುಳಿ ಇದೆ, ಸ್ವಲ್ಪ ಸೌತೆಕಾಯಿ ಕಹಿ ಬಂದ್ಬಿಟ್ಟಿದೆ. ಚಳಿಗೆ ಜುಮ್ ಅಂತ ಇದೆ. ಹುಳಿಗೆ ಏನು ಸಕ್ಕರೆ ಏನಾದರೂ ಮಿಕ್ಸ್ ಮಾಡ್ಕೊತೀಯಾ? ಬೆಲ್ಲ, ಸಕ್ಕರೆ ಅಷ್ಟು ಓವರ್ ಆ್ಯಕ್ಟಿಂಗ್ ಬೇಡ. ನಿಂಬೆಹಣ್ಣು ಏನು ಇಸ್ಲಿಲ್ಲ ನಾನು. ಒಂದೆರಡು ಸ್ಪೂನ್ ತಿನ್ನು, ಸರಿ ಹೋಗೋದು, ಸೆಟ್ ಆಗೋದು. ತಿಂತಾ ಇರು. ಇದು ಸ್ವಲ್ಪ ಮಿಕ್ಸ್ ಮಾಡಿಬಿಡ್ತೀನಿ. ಸಂಕ್ರಾಂತಿ ಕೊಟ್ಟಿರೋ ಬೆಲ್ಲ, ಕಡಲೆಪುರಿಗೆ ಹಾಕಿರೋದು, ಇದು ಯಾಕೆ ವೇಸ್ಟ್ ಮಾಡಬೇಕು ಫ್ರೆಂಡ್ಸ್? ಮಿಕ್ಸ್ ಮಾಡಿ ನೋಡೋಣ ಪ್ರಯೋಗ ಏನಾಗುತ್ತೆ ಇದರಲ್ಲಿ. ಹುಳಿನಂತೆ ಬೆಲ್ಲ ಹಾಕೊಂಡ್ರೆ ಸಂಕ್ರಾಂತಿ ಕೊಟ್ಟಿದ್ದಾರಲ್ಲ, ಸಂಕ್ರಾಂತಿದು ಹಾಕ್ತೀನಿ. ಎಳ್ಳು ಬೇರೆ ಇದೆ, ಕಡಲೆ ಬೀಜ ಒಂದೇ ಒಂದು ಕಡಲೆ ಬೀಜ ಇದೆ. ಅದು ಹುಳಿಯಾಗಿ ಬಂದಿದೆ ಫ್ರೆಂಡ್ಸ್. ಚಳಿಗೇನು ಅಲ್ಲಿ ಜುಮ್ ಅಂತು ನನಗೂ. ಎಸ್ ಫ್ರೆಂಡ್ಸ್, ಈಗ ಸೆಟ್ ಆಯಿತು, ಸೂಪರ್ ಆಗಾಯಿತು. ಕಚಕ್ಕಂದ್ರೆ ಬೆಲ್ಲ ಸಿಗುತ್ತೆ, ಎರಡಕ್ಕೂ ಮ್ಯಾಚ್ ಆಗೋಯ್ತು.